Let's go. ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಬೆಳಗ್ಗೆ ಕೆಲಸಕ್ಕೆಲ್ಲ ಹೋಗ್ಬಿಟ್ಟು ಅಲ್ಲಿಂದ ನನ್ನ ಮಗಳು ನಂಗೆ ನೋಡಿಬಿಟ್ಟು ಕೆಲಸ ಮುಗಿಸ್ಕೊಂಡು ಸೀದಾ ಮನೆ ಹತ್ರ ಬಂದ್ಬಿಟ್ಟು ದೋಸೆ ಹಾಕ್ಕೊಂಡು ಊಟ ಮಾಡಿದೆ. ಯಾಕೆಂದರೆ ತುಂಬ ಹೊಟ್ಟೆ ಹಸ್ತಿತ್ತು, ಅದಕ್ಕೆ ಬೇಗ ಬೇಗನೆ ಊಟ ಮಾಡ್ಕೊಂಡು ಆಮೇಲೆ ನನ್ನ ಮಗಳು ಕರ್ಕೊಬರೋಣ ಅಂತ ಹೋಗಿ ಕರ್ಕೊಂಬಂದು ಪಾತ್ರೆಗಳನ್ನೆಲ್ಲ ತೊಳೆದಿಟ್ಬಿಟ್ಟು ಅಲ್ಲಿಂದ ಅಡುಗೆ ಕೆಲಸ ಸ್ಟಾರ್ಟ್ ಮಾಡಿದೆ. ಒಂದು ಕಡೆಗೆ ಅನ್ನಕ್ಕೆ ಇಟ್ಕೊಂಡೆ, ಒಂದು ಕಡೆಗೆ ಮುದ್ದೆ ಇಟ್ಕೊಂಡೆ. ನಾವು ಹಿಂಗೆ ಹೌಸ್ ವೈಫ್ಗಳು ಈ ಥರ ಬ್ಯಾಲೆನ್ಸ್ ಮಾಡಲಿಲ್ಲ ಅಂದರೆ ಯಾವ ಕೆಲಸನೂ ಆಗಲ್ಲ. ಅದೇ ರೀತಿ ಬೇಗನೆ ಸಾಂಬಾರು ಮಾಡ್ಕೊಳ್ಳೋಣ ಅಂಥೇಳಿ ಹೀರೆಕಾಯಿ ತೊಗೊಂಡೆ. ಹೀರೆಕಾಯಿ, ಸಾಂಬಾರು ಸೊಪ್ಪು, ಹಸಿಮೆಣ್ಸಿಕಾಯಿ, ಟೊಮೊಟೊ ಮತ್ತು ಹೆಸರು ಕಾಳು ಮತ್ತು ಮೈಸೂರು ಬೇಳೆ ಹಾಕ್ಬಿಟ್ಟು ಅದನ್ನು ವಿಶಲಾಗಾಕಿಟ್ಟೆ. ಏಕೆಂದರೆ ಸಾಂಬಾರು ಬೇಗ ಆಗಿಬಿಡುತ್ತೆ. ಅದು ವಿಶಲಾಗೋಷ್ಟೊತ್ತಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ ಅಂಥೇಳಿ ಒಂದು ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು ಒಣಮೆಣ್ಸಿಕಾಯಿ, ಬೆಳ್ಳುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಹಾಕಿ, ಏಕೆಂದರೆ ಈರುಳ್ಳಿ ಟೊಮೊಟೊ ಅದರೊಳಗೆ ಹಾಕಿ ಕೂಗಿಸ್ತೀನಲ್ಲ, ಅದಕ್ಕೋಸ್ಕರ ಅದನ್ನು ಮತ್ತೇನು ರುಬ್ಬಕ್ಕೆ ಹೋಗಲ್ಲ. ಒಗ್ಗರಣೆ ಹಾಕ್ಬಿಟ್ಟು ಅದು ಚೆನ್ನಾಗಿ ಒಗ್ಗರಣೆ ಎಲ್ಲ ಫ್ರೈ ಆದ ತಕ್ಷಣ ಸ್ವಲ್ಪ ಅರಶಿನ ಹಾಕ್ಕೊಂಬಿಟ್ಟು ಅದಾದಮೇಲೆ ಕಾಯಿ ರುಬ್ಕೋಬೇಕು. ಏಕೆಂದರೆ ಕಾಯಿ ನಾವು ಹಂಗೆ ಹಾಕ್ಬಿಟ್ರೆ ವಿಶಲ್ ಹಾಕ್ಸ್ಬೇಕಾದ್ರೆ ಎಲ್ಲ ನೀರೆಲ್ಲ ಆಚೆ ಬಂದುಬಿಡುತ್ತೆ. ಹಂಗಾಗಿ ಕಾಯಿನೆಲ್ಲ ರುಬ್ಬಿಬಿಟ್ಟು ಒಗ್ಗರಣೆಗೆ ಹಾಕಿದರೆ ಚೆನ್ನಾಗಿ ಒಗ್ಗರಣೆ ಎಲ್ಲ ಆದಮೇಲೆ ಅದು ಚೆನ್ನಾಗಿ ಫ್ರೈ ಆಗಬೇಕು. ಕಾಯಿನೂ ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಎಲ್ಲ ಆದಮೇಲೆ ಇದನ್ನೊಂದು 4-5 ವಿಶಲ್ ಹಾಕ್ಸ್ಕೊಂಡಿದ್ದೆ. ವಿಶಲ್ನೆಲ್ಲ ನೀರನ್ನೆಲ್ಲ ತೆಗೆದ್ಬಿಟ್ಟು ಅಲ್ಲಿಂದ ನೀರು ಸಪ್ರೇಟು ಮತ್ತು ಅದನ್ನೆಲ್ಲ ನೀರೆಲ್ಲ ಅದನ್ನೆಲ್ಲ ಸಪ್ರೇಟ್ ಮಾಡಾದಮೇಲೆ, ಏಕೆಂದರೆ ಮಸ್ಕೋಬೇಕು ಇದನ್ನು. ಹೀರೆಕಾಯಿ ಮಸ್ಕಾಯಿ ಸಾಂಬಾರಲ್ವ, ಅದಕ್ಕೆ ಅದು ಮಸಿಯೋದ್ರೊಳಗಡೆ ಅದು ನೀರನ್ನೆಲ್ಲ ಅದಕ್ಕೆ ಹಾಕಿದೆ. ಚೆನ್ನಾಗಿ ಕುದೀತಾ ಇತ್ತು. ಅದು ಕುದಿಯೋದ್ರೊಳಗೆ ಇದನ್ನೆಲ್ಲ ಮಸ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಬೇಗನೆ ಮಸ್ಕೊಂಡೆ. ಯಾಕೆಂದರೆ ಅನ್ನ ಮತ್ತು ಮುದ್ದೆ ಎರಡನ್ನೂ ಮಾಡಿಟ್ನಲ್ಲ, ಬೇಗನೆ ಮಗ್ಳಿಗೆ ತಿನ್ನಿಸ್ಬಿಡೋಣ ಅಂತೇಳಿ ಸ್ಪೀಡಾಗಿ ಕೆಲಸ ಮಾಡ್ಕೊಂಡೆ. ಸ್ಪೀಡಾಗಿ ಕೆಲಸ ಮಾಡ್ಕೊಳ್ಳಿಲ್ಲ ಅಂದರೆ ಊಟಕ್ಕೆ ಎಲ್ರಿಗೂ ಲೇಟ್ ಆಗುತ್ತೆ. ಅದಕ್ಕೆ ಬೇಗನೆ ಚೆನ್ನಾಗಿ ಮಸ್ಕೋಬೇಕು ಇದನ್ನು. ನಾವು ಮೊಸರಪ್ಪೆ ಯಾವ ಥರ ಮಾಡ್ತೀವಿ ಅದೇ ರೀತಿಲಿ ಎಲ್ಲ ಮಸ್ಕೊಂಡು ಆಮೇಲೆ ಆ ಕಡೆ ಕುದೀತಿತ್ತಲ್ಲ ಅದನ್ನೆಲ್ಲ ತೆಗೆದ್ಬಿಟ್ಟು ಇದಕ್ಕೆ ಹಾಕ್ಕೊತೀನಿ. ಏಕೆಂದರೆ ಇದೆಲ್ಲ ಚೆನ್ನಾಗಿ ಮಸ್ತಿದ್ದೀವಲ್ಲ. ಈಗ ಮತ್ತೆ ಇದಕ್ಕೆ ಒಗ್ಗರಣೆ ನೀರು ಎಲ್ಲ ಹಾಕ್ಬಿಟ್ಟು ನಮಗೆ ಏನು ಅಳತೆಯಲ್ಲಿ ಬೇಕೋ ಆ ಅಳತೆಗೆ ಸಾಂಬಾರು ರೆಡಿ ಮಾಡ್ಕೋಬೇಕು. ಸಾಂಬಾರಂತೂ ಸಖತ್ತಾಗಿತ್ತು ಮಾತ್ರ ಸಾಂಬಾರು. ಇದಕ್ಕೆ ಮುದ್ದೆಗೆ, ಅನ್ನಕ್ಕೆ, ಮುದ್ದೆಗಿಂತ ಅನ್ನ ಸೂಪರಾಗಿರುತ್ತೆ ನೋಡಿರಿ. ಕಾಯಿ ಎಲ್ಲ ಕುದಿಸ್ಕೊಂಡಿರ್ತೀವಲ್ಲ, ಇಲ್ಲಿ ಹಾಕ್ಬಿಟ್ಟು 1-2 ಕುದಿ ಕುದಿಸ್ಕೊಂಡ್ರೆ ಸಾಕು ಅಷ್ಟೇ. ನೋಡಿರಿ, ಅಲ್ಲಿ ಹಾಕ್ತಿದ್ದಂಗೆ ಬೇಗ ಕುದಿ ಬಂತು. ಏಕೆಂದರೆ ಕುದ್ದಿರೋದಲ್ವ ಬೇಗನೆ. ಈಗ ಕಾಯಿಂದು ಅಷ್ಟು ಇದಾಗಲ್ಲ, ಮತ್ತು ಹೀರೆಕಾಯಿನೂ ಅಷ್ಟೇ ಚೆನ್ನಾಗೆಲ್ಲ ಮಸ್ಕೊಂಡಿರತ್ತಲ್ಲ, ಎಲ್ಲ ಬೆಂದಿರೋದ್ರಿಂದ ಅಷ್ಟೊಂದೇನಿದ್ದಾಗಲ್ಲ. ಅದಾದಮೇಲೆ ಒಂದು ಬಟ್ಟೆ ಹಿಡಿಯೋದಿತ್ತು ಅಂತೇಳಿ ಅದನ್ನೆಲ್ಲ ಸ್ಟಿಚ್ ಹಾಕಿ ನನ್ನ ಮಗಳು ರೋಸ್ತಿದ್ಲು ಅಂತ ಅವಳನ್ನು ಮಲಗಿಸ್ತಾಯಿದ್ದೆ. ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ಜೈ ಆಂಜನೇಯ.